ಪೈರಸಿಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾ ಇದೆ ಅಂತ ಹೇಳಿ ಜಗ್ಗೇಶ್ ರಿಯಾಕ್ಟ್ ಮಾಡಿದ್ದಾರೆ. ಪೈರಸಿ ಬಗ್ಗೆ ಮಾತನಾಡಿದಾಗ ಒಬ್ರು ಕೂಡ ಬೆಂಬಲಕ್ಕೆ ಬರಲಿಲ್ಲ. ರಷ್ಯಾದ ಟೆಲಿಗ್ರಾಮ್ ಆಪ್ ಮೂಲಕ ಪೈರಸಿ ಹರಡ್ತಾ ಇದೆ. ಟೆಲಿಗ್ರಾಮ್ ಮೂಲಕ ಸಿನಿಮಾ ಹಣ ಲೂಟಿ ಆಗ್ತಾ ಇದೆ. ನಾನು ಹಿಡಿದ ಪೈರಸಿ ಕಿಲಾಡಿ ಬಳಿ $1,800 ಇತ್ತು. ಪೈರಸಿ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ನಿಮಗೆ ಪಿಕ್ಚರ್ ರಿಲೀಸ್ ಆದಂಥ ಕೇವಲ 2-3 ಗಂಟೆಗಳಲ್ಲೇ ತಗೊಂಡೋಗ್ಬಿಟ್ಟು ನಿಮ್ಗೆ ಆನ್ಲೈನಲ್ಲೇ ಬಿಡುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಾನು ಹೌಸಲ್ಲಿ ಮಾತಾಡಿ ಅಶ್ವಿನ್ ಅವರಿಗೆ ಒಪ್ಪಿಸಿ ಇಲ್ಲಿ ಬಂದು ಸುಮ್ಮನೆ ಬಾಯಿ ಮಾತು ಆಗಬಾರ್ದು ಅಂತ ಹೇಳಿ ಮಾಡಿದಂಥ ಒಂದು ಇಬ್ಬರು ನಡೆದಾಗ ಪಾಪ ಇವನಪ್ಪ ಬಂದಿದ್ದ ನನ್ನ ಜೊತೆ. ಇವ್ರ ಜೊತೆ ಯಾರೋ ಇನ್ನೊಂದಿಬ್ಬರು ಬಂದಿದ್ರು. ಇಂಡೈರೆಕ್ಟ್ಲಿ ನನಗೆ ಒಬ್ಬರು ಬರಲಿಲ್ವಲ್ರಿ. ಏನು ನನಗೋಸ್ಕರ ನಾನು ಮಾಡಿದೆ ನಾನು ಕೆಲಸನ, ಒಬ್ಬರು ಬರಲಿಲ್ಲ. ಅವಾಗ ನಾನು ಅಂದ್ಕೊಂಡೆ ನಿಮ್ಮ ಹಣೆ ಬರವೇ ಎಷ್ಟು, ನಾನೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ನಾವು ನಿಲ್ಲಿಸ್ಕೊಲ್ಲ. ಈ ಸರಿನೂ ಹೋದಾಗ ಅಶ್ವಿನ್ ಅವ್ರಿಗೆ ಅಡ್ಡ ಆಗದೆ ನಮ್ಮ BJP ಸಭೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ಅವ್ರು ಭಾಳ ಸೀರಿಯಸ್ ಆಗಿತ್ತು. ಸರ್ ನಿಮ್ಮ ಹತ್ರ ನಾನು 2 ನಿಮಿಷ ಮಾತಾಡಬೇಕು ಅಂತ ಆಗಲ್ಲ ಅಂದರು. ತುಂಬ ಧನ್ಯವಾದ ಅಂತ ಹೋಗ್ತಾ ಇದೆ ಕೋಪ ಮಾಡಿಕೊಂಡು. ನನ್ನ ಬಾಬಾ ಏನಂದರು ಅವ್ರಿಗೆ ಹೇಳಿದೆ, ಸಿನಿಮಾ ಅನ್ನೋದು ಇವತ್ತು ರಸ್ತೆಗೆ ಬಂದಿದೆ ರೀ, ಮೊಬೈಲಿಗೆ ಬಂದಿದೆ. ನಾನು ಎಕ್ಸಾಂಪಲ್ ಹೇಳಿದೆ, ನಾನು ನಮ್ಮ ಮೈಸೂರದಲ್ಲಿ ಯಾವುದೋ ಒಂದು ಕಾರ್ಯ ಮಾಡೋಕ್ಕೆ ಹೋದಾಗ ಒಂದು 23 ಜನ ಹುಡುಗರು ಕೂತಿದ್ರು, ಏನೋ ನೋಡ್ತಾ ಇದ್ರು. ನಾನು ಸುಮ್ಮನೆ ಮಾಮೂಲು ರೇಟ್ಸೋದಲ್ವ, ಏನೋ ಪೊಲಿ ಪಿಕ್ಚರ್ ನೋಡ್ತಿದ್ದಾನ, ಇಲ್ಲ ಅಣ್ಣ ದುನಿಯಾ ವಿಜಯ್ ಪಿಕ್ಚರ್ ನೋಡ್ತಾ ಇದ್ದೀವಿ ಅಂತಂದರು. ಅದು ಇನ್ನೂ ಥಿಯೇಟ್ರಲ್ಲಿ 3 ದಿನ 4 ದಿನ ಆಗಿತ್ತು. ಒಂದು 23 ಜನ ನಮ್ಮ ಹಳ್ಳಿನಲ್ಲಿ ನೋಡ್ತಾ ಕೂತಿದ್ದಾರೆ. ಮುಗಿದೇವ್ರಿಗೆ ನಾನು ಎಂಥ ದರಿದ್ರ ಮಕ್ಕಳು, ಯಾಕೋ ಈ ಥರ ಮಾಡ್ತೀರಿ, ಹಿಂಗೆಲ್ಲ ಮಾಡೋದು ತಪ್ಪಲ್ವೇನೋ, ಯಾರೋ ನಿರ್ಮಾಪಕರು ಕೊಲೆ ಮಾಡ್ತಿದ್ದೀರಿ ನೀವೆಲ್ಲ. ಅಣ್ಣ ನಾವೇನು ಮಾಡೋಣ, ಮೊಬೈಲಿಗೆ ಬರ್ತದೆ, ನಾವು ನೋಡ್ಕೊತೀವಿ. ನೀವು ನಂಬಲ್ಲ, ನಾನೇನು ಜಾಸ್ತಿ ಇಲ್ಲ, ಒಂದು 5-6 ಸಾವಿರ ಖರ್ಚು ಮಾಡಿ ಹೇಗೆ ಬರುತ್ತೆ ಸಿನಿಮಾ, ಎಲ್ಲಿಂದ ಬರುತ್ತೆ, ಹೆಂಗೆ ಅಪ್ಲೋಡ್ ಮಾಡ್ತಾರೆ, ಇದಿಷ್ಟನ್ನು ಕೂಡ ಪತ್ತೆ ಹಚ್ಚಿ ಒಂದು ಫಾರ್ಮೆಟ್ನ ಮಾಡಿಟ್ಕೊಂಡು ಇವಾಗ ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ. ಟೆಲಿಗ್ರಾಮ್ ಆ್ಯಪ್ ಅನ್ನುವಂಥ ಒಂದು ದರಿದ್ರ ಆ್ಯಪ್, ರಷ್ಯನ್ ಆ್ಯಪು.